ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹನುಮಾನ್ ದೇವಾಲಯದಲ್ಲಿ ಘನಘೋರ ದುರಂತ ನಡೆದಿದೆ. ನೋಡ್ತಾ ಇದ್ದಂತೆ ದೇಗುಲದ ಮೇಲ್ಛಾವಣಿ ಕುಸಿದು ಬಿದ್ದು ಬಿಟ್ಟಿದೆ. ದುರಂತದಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಹನುಮಾನ್ ದೇವಾಲಯದಲ್ಲಿ ಘನಘೋರ ದುರಂತ ಸಂಭವಿಸಿರೋದು. ನೋಡ್ತಾ ಇದ್ದಂತೆ ದೇಗುಲದ ಮೇಲ್ಛಾವಣಿ ಕುಸಿದಿದೆ. ದುರಂತದಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಅವಶೇಷಗಳ ಅಡಿ ಸಿಲುಕಿರೋ 40ಕ್ಕೂ ಹೆಚ್ಚು ಭಕ್ತರು. ಮಹಾರಾಷ್ಟ್ರದ ಪರ್ಬಾನಿ ಜಿಲ್ಲೆಯಲ್ಲಿ ನಡೆದಂತ ದುರ್ಘಟನೆ ಇದು. ಭರಮಣಿಯ ಶ್ರೀ ಕ್ಷೇತ್ರದ ಯಶ್ವಾಡಿಯಲ್ಲಿರೋ ದೇವಾಲಯ. ಶನಿವಾರ ಆಗಿದ್ರಿಂದ ದೇಗುಲಕ್ಕೆ ಸಾಕಷ್ಟು ಜನ ಭಕ್ತರು ಬಂದಿರ್ತಾರೆ. ಸ್ಥಳದಲ್ಲಿ ಭರದಿಂದ ಸಾಗಿದೆ ಈಗ ರಕ್ಷಣಾ ಕಾರ್ಯಾಚರಣೆ. ಒಬ್ಬೊಬ್ಬರನ್ನೇ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾರೆ ಪೊಲೀಸರು. ದೇಗುಲದಲ್ಲಿ ನಡೀತಾ ಇದ್ದ ಸಭಾ ಮಂಟಪದ ನಿರ್ಮಾಣ ಕಾರ್ಯ. ಮಂಟಪ ನಿರ್ಮಾಣಕ್ಕೆ ಕಟ್ಟಿದ್ದ ಮರಗಳು, ರಾಡ್ಗಳು ಬಿದ್ದು ಅವಘಡ ಸಂಭವಿಸಿರೋದು. ಹನುಮಾನ್ ದೇವಾಲಯದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಇವತ್ತು ಕೂಡ ಶನಿವಾರ ಬೇರೆ. ಶನಿವಾರ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹನುಮಾನ್ ದೇಗುಲಕ್ಕೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಅವಶೇಷಗಳ ಅಡಿ ಬರೋಬ್ಬರಿ 40ಕ್ಕೂ ಹೆಚ್ಚು ಜನ ಸಿಕ್ಕಾಕೊಂಡಿದ್ದಾರೆ. ಮಹಾರಾಷ್ಟ್ರದ ಫರ್ಬಾನಿ ಜಿಲ್ಲೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ನೋಡ್ತಾ ಇದ್ದಂತೆ ದೇಗುಲದ ಮೇಲ್ಛಾವಣಿ ಕುಸಿದು ಬಿದ್ದು ಬಿಟ್ಟಿದೆ. ನೋಡಿ ಅಲ್ಲಿ ಸಾಕಷ್ಟು ಜನ ಗರ್ಭಗುಡಿಯ ಮುಂದೆನೆ ನಿಂತ್ಕೊಂಡಿದ್ದಾರೆ. ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಕಟ್ಟಡಗಳನ್ನ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಕಟ್ಟಿಗೆಗಳನ್ನ ಅಲ್ಲಿ ಕಟ್ಟಿರ್ತಾರೆ. ಅವುಗಳೆಲ್ಲವೂ ಸಮೇತ ಮೇಲ್ಛಾವಣಿ ಕುಸಿದು ಭಕ್ತಾದಿಗಳ ಮೇಲೆ ಬಿದ್ದಿರೋದು. 5 ಜನ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ. ಸೊ ಈಗ ಅವರೆಲ್ಲರನ್ನೂ ಕೂಡ ಅಲ್ಲಿ ಯಾರ್ಯಾರು ಸಿಕ್ಕೊಂಡಿದ್ದಾರೋ 40ಕ್ಕೂ ಹೆಚ್ಚು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ. ಒಬ್ಬೊಬ್ಬರನ್ನೇ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾರೆ ಪೊಲೀಸರು. ದೇಗುಲದಲ್ಲಿ ಸಭಾ ಮಂಟಪದ ನಿರ್ಮಾಣ ಕಾರ್ಯ ನಡೀತಾ ಇತ್ತಂತೆ. ಆಗ ಏನೇ ನಿರ್ಮಾಣ ಮಾಡಬೇಕಾದ್ರೂ ಕಟ್ಟಡವನ್ನ ಮರಗಳನ್ನ ಕಟ್ತಾರಲ್ಲಿ, ಕಟ್ಟಿಗೆಗಳಿರ್ತಾವಲ್ಲ ಅದನ್ನ ಕಟ್ಟುತ್ತಾರೆ, ರಾಡ್ಗಳನ್ನ ಕಟ್ತಾರೆ. ಸೊ ಅದೆಲ್ಲ ಏಕಾಏಕಿಯಾಗಿ ಬಿದ್ದು ಬಿಟ್ಟಿದ್ದಾವೆ ಎಲ್ಲರ ಮೇಲೆ. ಮೇಲ್ಛಾವಣಿ ಕುಸಿದು ಬಿದ್ದಿದ್ದರ ಪರಿಣಾಮ 5 ಜನ ಬಲಿಯಾಗಿದ್ದಾರೆ. ಸ್ಥಳದಲ್ಲೇ 40ಕ್ಕೂ ಹೆಚ್ಚು ಜನ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ. ಭರಮಣಿಯ ಶ್ರೀ ಕ್ಷೇತ್ರದ ಯಶ್ವಾಡಿಯಲ್ಲಿರೋ ದೇವಾಲಯ ಇದು. ಪ್ರಸಿದ್ಧ ಆಂಜನೇಯ ದೇಗುಲ. ನೋಡ್ತಾ ಇದ್ದಂತೆ ಹಿಂಗೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅನ್ನೋದನ್ನ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. 5 ಮಂದಿ ಸಾವನ್ನಪ್ಪಿದ್ದಾರೆ. ಪಾಪ ಇವತ್ತು ಶನಿವಾರ ಬೇರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಒಳಗಡೆ ಕುಸಿದಿದ್ರಿಂದ ಅಲ್ಲಿ ಮೇಲ್ಗಡೆ ಅಂದ್ರೆ ಟೆಂಪಲ್ ಒಳಗಡೆ ಹೊರಗಡೆ ನಿಂತಿದ್ದಂತ ಜನ ಎಲ್ಲ ಭಯಭೀತರಾಗಿದ್ದಾರೆ. ನೋಡಿ, ಹಲವರ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ಅವಶೇಷಗಳ ಅಡಿ 40ಕ್ಕೂ ಹೆಚ್ಚು ಭಕ್ತರು ಸಿಲುಕಿದ್ದಾರೆ. ಮಹಾರಾಷ್ಟ್ರದ ಫರ್ಬಾನಿ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ಭರಮಣಿಯ ಶ್ರೀ ಕ್ಷೇತ್ರದ ಯಶ್ವಾಡಿಯಲ್ಲಿರುವಂಥ ದೇವಾಲಯ ಇದು. ಶನಿವಾರ ಆಗಿದ್ರಿಂದ ಭಕ್ತ ಸಾಗರ ದೇಗುಲಕ್ಕೆ ಬರ್ತಾನೇ ಇರುತ್ತೆ. ಶನಿವಾರ ಆಂಜನೇಯನ ಟೆಂಪಲ್ಗೆ ಹೋಗುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಆ ಸಂದರ್ಭದಲ್ಲಿನೇ ಆಗಿರುವಂಥ ಘಟನೆ ಇದು. ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಒಬ್ಬೊಬ್ಬರನ್ನೇ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾರೆ ಪೊಲೀಸರು. ದೇಗುಲದಲ್ಲಿ ನಡೀತಾ ಇದ್ದ ಸಭಾ ಮಂಟಪದ ನಿರ್ಮಾಣ ಕಾರ್ಯ. ಮಂಟಪ ನಿರ್ಮಾಣಕ್ಕೆ ಕಟ್ಟಿದ್ದ ಮರಗಳು, ರಾಡ್ಗಳು ಬಿದ್ದು ಅವಘಡ ಸಂಭವಿಸಿದೆ. ಇಲ್ಲಿ
ಮಾಡೆಲ್ ಬಂತು